ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ವಿಶಾಖಪಟ್ಟಣಂನಲ್ಲಿ ರೀಲ್ಸ್ ಹುಚ್ಚಾಟಕ್ಕೆ 3 ಸ್ನೇಹಿತೆಯರು ನೀರು ಪಾಲಾಗಿದ್ದಾರೆ. ನೀರಲ್ಲಿ ಈಜಾಡೋಕೆ ಅಂತ ಹೋಗ್ತಾರೆ. ಈಜಾಡುವುದನ್ನ ವಿಡಿಯೋ ಮಾಡುವುದಕ್ಕೆ ಹೇಳ್ತಾರೆ ತಮ್ಮ ಮತ್ತಿಬ್ಬರು ಸ್ನೇಹಿತೆಯರಿಗೆ. ಈಜಾಡ್ತಾ ನೀರಿನ ಸೆಳೆತಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ನೀರಿನಲ್ಲಿ ಮುಳುಗಿ ಜೀವನ ಕಳ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬಾಕೆ ಉಸಿರಾಡುವುದಕ್ಕೆ ಕಷ್ಟಪಡ್ತಾಳೆ, ಮತ್ತೊಬ್ಳು ಆಕೆಯ ಹತ್ರ ಹೋಗ್ತಾಳೆ. ಇದನ್ನ ನೋಡಿ ಇನ್ನೊಬ್ಳು ಆಕೆಯ ಹತ್ರ ಹೋಗ್ತಾಳೆ ರಕ್ಷಣೆ ಮಾಡೋಕೆ ಅಂತ ಹೇಳಿ. ವಿಡಿಯೋ ಮಾಡ್ತಾ ಇದ್ದಂತೆ 3 ಜನ ನೀರಿನಲ್ಲಿ ಕೊಚ್ಚಿ ಹೋಗಿ ನೀರಿನಲ್ಲಿ ಮುಳುಗಿ ಜೀವವನ್ನ ಕಳ್ಕೊಂಡಿದ್ದಾರೆ. ಮಲಂಗಂ ಜಲಪಾತಕ್ಕೆ ಇಳಿದು 3 ದುರಂತ ಅಂತ್ಯ ಆಗಿರೋದು ಆಂಧ್ರದ ಅಲ್ಲೂರಿ ಜಿಲ್ಲೆಯ ಅನಂತಗಿರಿ ಮಂಡಲದ ಮಲಂಗಂ ಫಾಲ್ಸ್ಗೆ ಹೋದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ದಾರುಣ ಘಟನೆ ನಡೆದಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ ಹಾಗೆಯೇ ಆ ಹೆಣ್ಣು ಮಕ್ಕಳ ಜೀವ ಹೋಗ್ಬಿಟ್ಟಿದೆ. ಇದು ವಿಡಿಯೋದ ಆರಂಭ. ಅವರು ಎಲ್ಲಿ ನೀರಿಗೆ ಇಳಿದಿದ್ರೋ ಅಲ್ಲಿ ಅಷ್ಟು ಆಳ ಇರಲಿಲ್ಲ. ಅವ್ರಿಗೆ ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇತ್ತು, ಈಜೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಸುಮಾರು 16-17 ವರ್ಷದ ಯುವತಿಯರು, 3 ಜನ ಅಪ್ರಾಪ್ತಿಯರು, ಇನ್ನಿಬ್ರು ಸ್ನೇಹಿತರು ಮೇಲ್ಭಾಗದಲ್ಲಿದ್ರಂತೆ. ಒಟ್ಟು 5 ಜನ ಇದ್ರು ಅನ್ನುವಂಥ ಮಾಹಿತಿ. ಹೀಗೆ ನೀರಿನಲ್ಲಿ ಮುಳುಗೇಳ್ತಾ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಒಬ್ಬ ಹುಡುಗಿ ಸ್ವಲ್ಪ ದೂರಕ್ಕೆ ಹೋಗ್ಬಿಡ್ತಾಳೆ. ದೂರಕ್ಕೆ ಹೋಗಿ ಉಸಿರಾಡೋದಕ್ಕೆ ಕಷ್ಟ ಆಗೋ ರೀತಿ ಆಕೆ ತೊಂದರೆಯನ್ನ ಪಡ್ತಿರ್ತಾಳೆ. ಆಕೆಯನ್ನ ಹಿಡಿಯೋದಕ್ಕೆ ಅಂತ ಹೇಳಿ ಮತ್ತಿಬ್ರು ಹತ್ರ ಹೋಗ್ಬಿಡ್ತಾರೆ. ಆದ್ರೆ ಅಲ್ಲಿ ಆಳ ಇತ್ತು ಅಂತ ಅನ್ಸುತ್ತೆ. ಆ ಆಳದ ಅರಿವು ವಿದ್ಯಾರ್ಥಿನಿಯರಿಗೆ ಇರಲಿಲ್ಲ. ಏಕಾಏಕಿ ನೀರಿನಲ್ಲಿ ಮುಳುಗಿ 3 ಜನರ ಜೀವ ಹೋಗಿದೆ. ಅದಾದ ನಂತರ ಅಕ್ಕಪಕ್ಕದಲ್ಲಿದ್ದವರು ಸ್ಥಳೀಯರು ರೆಸ್ಕ್ಯೂ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ 3 ಜನರಲ್ಲಿ ಒಬ್ಬರ ಜೀವವೂ ಕೂಡ ಉಳಿದಿಲ್ಲ. ಮತ್ತಿಬ್ಬರನ್ನ ಏನ್ ಸಿಕ್ಕಾಕೊಂಡಿದ್ರು ಅವರನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.